ಹಲೋ ಫ್ರೆಂಡ್ಸ್, ಇವತ್ತು ನಾವು ಧ್ರುವ ಸರ್ಜಾ ಅವರು ನಟಿಸಿ ಶೋಮ್ಯಾನ್ ಪ್ರೇಮ್ ಅವರು ಡೈರೆಕ್ಟ್ ಮಾಡಿರುವಂತ ಕೇಡಿ ಚಿತ್ರ ಹೇಗಿತ್ತು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಪ್ರೇಮ್ ಅವರು ಅಂದ್ರೆ ಲವ್, ಆಕ್ಷನ್, ಎಮೋಷನ್ ನ ಪಕ್ಕಾ ಪ್ಯಾಕೇಜ್ ಡೈರೆಕ್ಟರ್. ಅವ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ, ಸ್ಕೇಲ್ ಯಾವಾಗ್ಲೂ ದೊಡ್ಡದಾಗೆ ಇರುತ್ತೆ. ದೊಡ್ಡ ಸ್ಕೇಲ್ ನಲ್ಲಿ ನಮ್ಮನ್ನ ಹಿಡಿದಿಟ್ಕೊಳೋ ಅಂತ ಕಂಟೆಂಟ್ ಈ ಸಿನಿಮಾದಲ್ಲಿ ಇದೆಯಾ? ಧ್ರುವನ್ ಅವರು ಬ್ಯಾಡ್ಲಿ ವೇಟ್ ಮಾಡ್ತಿರುವಂತ ಕಂಟೆಂಟ್ ನಮಗೆ ಈ ಸಿನಿಮಾದಲ್ಲಿ ಸಿಕ್ಕುತ್ತಾ? ಕೇಡಿ ಮೇಲೆ ಜನಗಳಿದ್ದಂತ ಎಕ್ಸ್ಪೆಕ್ಟೇಷನ್ ಮೀಟ್ ಆಗುತ್ತಾ ಇಲ್ವಾ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಈ ಸಿನಿಮಾ 1970-80ರ ಕಾಲದ ಬೆಂಗಳೂರಿನ ಅಂಡರ್ ವರ್ಲ್ಡ್ ಕಥೆನ ಹೊಂದಿದೆ. ಸಿನಿಮಾ ಶುರುವಾಗೋದು ಜೈಲಿಂದ. ಒಬ್ಬ ವ್ಯಕ್ತಿ ಜೈಲಿಂದ ಹೊರಗೆ ಬರ್ತಿದ್ದಾನೆ ಅಂದ್ರೆ ಇಡೀ ಅಂಡರ್ ವರ್ಲ್ಡ್ ಆಕೆ ನಡುಗುತ್ತೆ ಅಂತ ತೋರ್ಸುವ ಮೂಲಕ ಪ್ರೇಮ್ ಅವರು ಎಂದಿನಂತೆ ತಮ್ಮ ಸ್ಟೈಲ್ ನಲ್ಲಿ ಒಂದು ಒಳ್ಳೆ ಓಪನಿಂಗ್ ನ ಕೊಟ್ಟಿದ್ದಾರೆ. 1980ರ ದಶಕಕ್ಕೆ ಹೋಗುತ್ತೆ. ಇಲ್ಲಿ ಕಾಳಿದಾಸ ಒಬ್ಬ ಸಾಮಾನ್ಯ ಯುವಕ. ಅವನು ಒಬ್ಬ ಡೆವಿಲ್ ಆಗಿ ಬದಲಾಗೋದಕ್ಕೆ ಕಾರಣಗಳೇನು? ಅವನನ್ನ ಹೆದ್ರಾಕೊಂಡಿದ್ದಂತ ದೊಡ್ಡ ಶಕ್ತಿಗಳು ಯಾರು? ಮತ್ತೆ ಅವರಿಬ್ಬರ ಮಧ್ಯೆ ಏನಾಯ್ತು ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಇಲ್ಲಿ ಕೇವಲ ಹೊಡೆದಾಟ ಅಲ್ಲ, ಅದ್ರ ಹಿಂದೆ ಪೊಲಿಟಿಕಲ್ ಗೇಮ್ ಕೂಡ ಪ್ರೇಮ್ ಅವರು ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮಾರ್ಟಿನ್ ಮತ್ತೆ ಪೊಗರು ಎರಡು ಧ್ರುವ ಅವರ ಸ್ಟಾರ್ಡಮ್ ಅನ್ನ ವೀಕ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಂತೂ ಸುಳ್ಳಲ್ಲ. ಅಂಡ್ ಒಂದ್ ಸಿನಿಮಾಗೆ ಇಷ್ಟು ಟೈಮ್ ಬೇಕಾಗಿತ್ತ ಅಂತ ಪ್ರಶ್ನೆ ಹುಟ್ಟಾಕಿದ್ದು ಸುಳ್ಳಲ್ಲ. ಕಮಿಂಗ್ ಬ್ಯಾಕ್ ಟು ಮೂವಿ, ಧ್ರುವ ಸರ್ಜಾ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಬಾಡಿ ಲ್ಯಾಂಗ್ವೇಜ್, ಲಾಂಗ್ ಹೇರ್, ರಗಡ್ ದಾಡಿ, ಅಥವಾ ಹಳೆ ಕಾಲದ ಬೆಲ್ ಬಾಟಮ್ ಪ್ಯಾಂಟ್, ಇವು ಪಕ್ಕ 70ರ ದಶಕದ ರೌಡಿ ಅಂತ ಕಾಣಿಸ್ತಾರೆ. ಅವರ ಆಕ್ಷನ್ ಸೀಕ್ವೆನ್ಸ್ಗಳು ಸಿನಿಮಾದ ಒಂದು ದೊಡ್ಡ ಹೈಲೈಟ್ಸ್ ಅಂತ ಹೇಳ್ಬೋದು. ಇಲ್ಲಿ ಹೀರೋ ಮಾತ್ರ ಅಲ್ಲ, ಪ್ರತಿ ಪಾತ್ರಕ್ಕೂ ಒಂದು ವೇಟೇಜ್ ಇದೆ, ಒಂದು ಕ್ಯಾರೆಕ್ಟರ್ ಆರ್ಕ್ ಇದೆ. ಫಾರ್ ಎಕ್ಸಾಂಪಲ್ ರವಿಚಂದ್ರನ್ ಅವರು ಅಣ್ಣಯ್ಯಪ್ಪನಾಗಿ ಇವರ ಸ್ಟೈಲು ಚೆನ್ನಾಗಿದೆ. ಪ್ರತಿ ಸೀನಲ್ಲೂ ಇವರ ಗಾಂಭೀರ್ಯ ಎದ್ದು ಕಾಣುತ್ತೆ. ಸಂಜಯ್ ದತ್ ಅವರು KGF ನಂತರ ಇವರ ಕ್ರೌರ್ಯ ಬೇರೆ ರೀತಿನೇ ಇದೆ. ಇವರ ವಾಯ್ಸ್ ಮತ್ತೆ ಲುಕ್ ಚೆನ್ನಾಗಿ ಬ್ಲೆಂಡ್ ಆಗಿದೆ. ರಮೇಶ್ ಅರವಿಂದ್ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡು ಎಲ್ರಿಗೂ ಸರ್ಪ್ರೈಸ್ ಮಾಡ್ತಾರೆ. ರೇಷ್ಮಾ ನಾನಯ್ಯ ಅವರ ಎನರ್ಜಿ ಮತ್ತೆ ಗ್ರೇಸ್ ಚೆನ್ನಾಗಿದೆ. ಬಟ್ ಇವರಿಬ್ಬರ ಕಾಂಬಿನೇಷನ್ ಸ್ವಲ್ಪ ಲೌಡ್ ಆಯ್ತು ಅಂತ ಅನಿಸ್ತು. ಅದು ಸ್ವಲ್ಪ ಓವರ್ ಡ್ರಾಮ್ಯಾಟಿಕ್ ಆಗಿ ಕಾಣ್ತಿತ್ತು. ಕೆಲವೊಂದು ಸೀಕ್ವೆಲ್ಗಳು ಓಕೆ ಅನ್ಸಿದ್ರೆ ಕೆಲವೊಂದು ಕಿರಿಕಿರಿ ಉಂಟು ಮಾಡ್ತಿತ್ತು. ಸಿನಿಮಾಗಳಿದ್ದಂತ ಪಾಸಿಟಿವ್ಸ್ ಗಳಲ್ಲಿ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಅನ್ನೋದು ಸುಳ್ಳಲ್ಲ. ಸಾಂಗ್ಸ್ ಗಳನ್ನ ಕಂಪೋಸ್ ಮಾಡಿರುವಂತ ರೀತಿ ಚೆನ್ನಾಗಿದೆ. ಕೆಲವೊಂದು ಸಾಂಗ್ ಗಳು ಥಿಯೇಟರ್ ಇಂದ ಆಚೆ ಬಂದ್ರೂ ಮರೆಯೋಕ್ ಸಾಧ್ಯ ಇಲ್ಲ. ಪ್ರೇಮ್ ಅವರ ಸಿನಿಮಾಗಳಲ್ಲಿ ವಿಜುವಲ್ಸ್ ಗೆ ಯಾವುದೇ ಕೊರತೆ ಇರೋದಿಲ್ಲ. 1970ರ ಬೆಂಗಳೂರನ್ನ ಸೃಷ್ಟಿಸಿರೋ ರೀತಿ, ಅಲ್ಲಿನ ರಸ್ತೆಗಳು, ಹಳೆ ಕಾರ್ಗಳು, ಥಿಯೇಟರ್ಗಳು ನಮಗೆ ಆ ಕಾಲದಲ್ಲೇ ಇರುವ ಅನುಭವವನ್ನ ಕೊಡ್ತು. ಡೇವಿಡ್ ಅವರ ಕ್ಯಾಮ್ರಾ ವರ್ಕ್ ಅನ್ನ ಮೆಚ್ಚೋದು. ಇಲ್ಲಿ ನಡೆಯುವಂತ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಚೆನ್ನಾಗಿ ತೆಗೆದಿದ್ದಾರೆ. ಇಲ್ಲಿ KV ಪ್ರೊಡಕ್ಷನ್ ಅವರು ಒಂದು ಸಿನಿಮಾಗೆ ಸುಮಾರು ದುಡ್ಡನ್ನ ಸುರಿದಿರೋದು ಅಲ್ಲಿ ಎದ್ದು ಕಾಣ್ತಿತ್ತು. ಒಂದೊಂದು ಕಟ್ಸ್ ಅಲ್ಲಿ ಬಂದು ಹೋಗುವಂತ ವಿಜುವಲ್ಸ್ ಎದ್ದು ಕಾಣ್ತಿತ್ತು. ಇನ್ಫ್ಯಾಕ್ಟ್ ಡೀಟೇಲಿಂಗ್ ಮೇಲೆ ಒತ್ತು ಕೊಟ್ಟಿರೋದು ಕಾಣುತ್ತೆ. ಇನ್ಫ್ಯಾಕ್ಟ್ ಕೆಲವು ಸೆಟ್ಗಳು ತುಂಬಾನೇ ಒರಿಜಿನಲ್ ಆಗಿ ಕಾಣಿಸ್ತಿತ್ತು. ಅದರ ಜೊತೆಗೆ 70ರ ದಶಕದ ಬೆಲ್ ಬಾಟಮ್ ಪ್ಯಾಂಟು, ಪ್ರಿಂಟೆಡ್ ಟಿ ಶರ್ಟು ಮತ್ತೆ ವಿಶಿಷ್ಟ ಹೇರ್ ಸ್ಟೈಲ್ ಗಳನ್ನ ಪ್ರತಿ ಪಾತ್ರಕ್ಕೂ ಅಚ್ಚುಕಟ್ಟಾಗಿ ಸೆಟ್ ಮಾಡಿದ್ದಾರೆ. ಇದು ಸಿನಿಮಾದ ವಿಜುವಲ್ ಅಥೆಂಟಿಸಿಟಿನ ಹೆಚ್ಚು ಮಾಡ್ತು ಅನ್ನೋದು ಸುಳ್ಳಲ್ಲ. ಇನ್ನು ಸಿನಿಮಾ ಅಂಡರ್ ವರ್ಲ್ಡ್ ಗೆ ಕನೆಕ್ಟ್ ಆಗಿರೋದ್ರಿಂದ ಇಲ್ಲಿ ಹೀರೋನ ಪರ್ಪಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಹೀರೋ ರೌಡಿಸಮ್ ಗೆ ಇಳಿಯುವಂತ ಪರ್ಪಸ್ ತುಂಬಾನೇ ಚೆನ್ನಾಗಿದೆ. ಮತ್ತೆ ಅಲ್ಲಿ ಕಟ್ಕೊಟ್ಟಿರೋ ಸ್ಟೋರಿ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಬಟ್ ಅಲ್ಲಿವರೆಗೂ ಟ್ರಾವೆಲ್ ಆಗಿರುವಂತ ಸ್ಟೋರಿ ತುಂಬಾನೇ ಸ್ವಲ್ಪ ಸ್ಲೋ ಆಗಿತ್ತು. ಅವರು ಇಂಟರ್ವ್ಯೂ ಅಲ್ಲಿ ಹೇಳಿರೋ ಹಾಗೇನೆ ಫಸ್ಟ್ ಹಾಫ್ ಏನಾಗ್ತಿದೆ ಅಂತ ನಮಗೆ ಏನು ಐಡಿಯಾ ಸಿಗೋದಿಲ್ಲ. ಬಟ್ ಸೆಕೆಂಡ್ ಹಾಫ್ ತುಂಬಾನೇ ಬೇಗ ಪಿಕಪ್ ಆಗುತ್ತೆ. ಅಲ್ಲಿ ಪ್ರೇಮ್ಸ್ ಅವರ ಡೈರೆಕ್ಷನ್ ಎದ್ದು ಕಾಣ್ತಿತ್ತು. ಅಂಡ್ ಸುದೀಪ್ ಅವರ ಕಾಲಭೈರವನ ಕ್ಯಾಮ್ರಾ ತುಂಬಾನೇ ಸಖತ್ತಾಗಿತ್ತು. ಆಮೇಲೆ ಒಳ್ಳೆ ಸ್ಟೋರಿಯಿಂದನೇ ಈ ಕತೆ ಎಂಡ್ ಆಗುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಟ್ವಿಸ್ಟ್ ಸಿನಿಮಾದ ಒಂದು ಮೇಜರ್ ಹೈಲೈಟ್ ಅಂತ ಹೇಳ್ಬೋದು. ಕಂಪೇರ್ ಮಾಡಿದ್ರೆ ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ನಿಮಗೆ ತುಂಬಾನೇ ಎಂಜಾಯ್ಮೆಂಟ್ ಕೊಡುತ್ತೆ ಅಂತ ಹೇಳ್ತೀನಿ. ನನಗೆ ಕೇಳೋದಾದ್ರೆ ನಾರ್ಮಲ್ ಆಡಿಯನ್ಸ್ಗೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಬೋರ್ ಹೊಡಿಸ್ಬೋದು. ಆದ್ರೆ ಕತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ತುಂಬಾನೇ ಇಂಟೆನ್ಸಿಟಿಯಿಂದ ಮೂವ್ ಆಗ್ತಾ ಹೋಗುತ್ತೆ. ನೀವೇನಾದ್ರೂ ಧ್ರುವ ಸರ್ಜಾ ಅವರ ಫ್ಯಾನ್ ಆಗಿದ್ರೆ ಅಥವಾ ಪ್ರೇಮ್ಸ್ ಅವರ ಡೈರೆಕ್ಷನ್ ನಿಮಗೆ ಇಷ್ಟ ಆಗೋದಿದ್ರೆ ಈ ಫಿಲಮ್ ನ ಖಂಡಿತ ಹೋಗಿ ನೋಡ್ಬೋದು. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.